ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ಇಷ್ಟಪಡುವ ನೇರವಾದ ಹಂತಹಂತಲ ಪ್ಲಾನ್ಗಳು ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಹೀನಾಯವಾಗಿ ಯಾಕೆ ಫೇಲ್ ಆಗ್ತವೆ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ಕಂಪನಿ ತನ್ನ ಎಲ್ಲಾ ಕೆಪಿಐಗಳನ್ನ ಅಂದ್ರೆ ಪ್ರಮುಖ ಗುರಿಗಳನ್ನ ಸಾಧಿಸುತ್ತೆ, ಆದ್ರೂ ಕೊನೆಗೆ ಯಾಕೆ ಕುಸಿದು ಬೀಳುತ್ತೆ? ಅಂದ್ರೆ ಒಂದು ಪ್ಲಾನ್ ಅನ್ನ ಪರ್ಫೆಕ್ಟ್ ಆಗಿ ಕಾರ್ಯರೂಪಕ್ಕೆ ತಂದ್ರೂ ಅದು ಯಾಕೆ ವಿನಾಶಕ್ಕೆ ಕಾರಣವಾಗಬಹುದು? ಇದೊಂದು ದೊಡ್ಡ ಉಗಟು ಅಲ್ವಾ? ಮೂಲ ಲೇಖನದ ಪ್ರಕಾರ ನಾವು ಈ ನೇರವಾದ ಪ್ಲಾನ್ಗಳಿಗೆ ಅಂಟಿಕೊಳ್ಳೋದು ನಿಜವಾದ ಪ್ರಗತಿಗಾಗಿ ಅಲ್ಲವಂತೆ. ಬದಲಿಗೆ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತೆ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋಕೆ ಬಳಸುವ ಒಂದು ಮಾನಸಿಕ ತಂತ್ರವಷ್ಟೇ. ಹಾಗಾದ್ರೆ ಈ ಪ್ರಗತಿ ಅನ್ನೋ ಭ್ರಮೆಗೆ ನಾವ್ ಯಾಕಿಷ್ಟೊಂದು ಅಡಿಕ್ಟ್ ಆಗಿದ್ದೇವೆ? ಇದರ ಹಿಂದಿನ ಕಾರಣವಾದ್ರೂ ಏನು? ಈ ಸ್ಲೈಡ್ ನೋಡಿ. ಇವತ್ತಿನ ನಮ್ಮ ಸ್ಟ್ರಾಟಜಿಕ್ ಪ್ಲಾನಿಂಗ್ ಹುಟ್ಕೊಂಡಿದ್ದು 20ನೇ ಶತಮಾನದ ಒಂದು ಸ್ಥಿರವಾದ ಕೈಗಾರಿಕಾ ಯುಗದಲ್ಲಿ. ಆಗಿನ ಕಾಲದಲ್ಲಿ ಬೇಡಿಕೆಗಳನ್ನ ಊಹಿಸಬಹುದಿತ್ತು, ಟೆಕ್ನಾಲಜಿ ನಿಧಾನವಾಗಿ ಬದಲಾಗ್ತಿತ್ತು. ಆ ಪರಿಸರದಲ್ಲಿ ಈ ನೇರವಾದ ಯೋಚನೆ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಆದ್ರೆ ಇವತ್ತಿನ 21ನೇ ಶತಮಾನವನ್ನ ನೋಡಿ, ಪರಿಸ್ಥಿತಿ ಸಂಪೂರ್ಣ ಉಲ್ಟಾಗಿದೆ. ಎಲ್ಲವೂ ಅನಿರೀಕ್ಷಿತ, ಎಲ್ಲವೂ ವೇಗ. ಇದು ಬರೀ ಬಿಸ್ನೆಸ್ ಇತಿಹಾಸದ ಕಥೆಯಲ್ಲ. ನಮ್ಮ ಮೆದುಳೆ ಹಾಗೆ ಡಿಸೈನ್ ಆದಿರೋದು. ಅದಕ್ಕೆ ಕ್ರಮಬದ್ಧತೆ ಅಂದ್ರೆ ರೊಂಬ ಇಷ್ಟ. ಎ ಆದ್ಮೇಲೆ ಬಿ ಆದ್ಮೇಲೆ ಸಿ ಅನ್ನೋ ತರ ಊಹಿಸಬಹುದಾದ ಕ್ರಮಗಳು, ಒಂದು ಕೆಲ್ಸ ಮುಗಿಸಿದಾಗ ಸಿಗೋ ತೃಪ್ತಿ, ಇದೆಲ್ಲವೂ ಈ ನೇರವಾದ ಪ್ಲಾನ್ಗಳನ್ನ ನಂಬಗಾಗದಷ್ಟು ಆಕರ್ಷಕವಾಗಿ ಮಾಡುತ್ತೆ. ಒಂದು ಟಾಸ್ಕ್ ಮುಗಿಸಿದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಅನ್ನೋ ಒಂದು ಫೀಲ್ ಗುಡ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಈ ರಿವಾರ್ಡ್ ಒಂದು ಅಪಾಯಕಾರಿ ಭ್ರಮೆಯನ್ನ ಸೃಷ್ಟಿ ಮಾಡಬಹುದು. ಅಂದ್ರೆ ನಾವು ಮಾಡ್ತಿರೋ ಕೆಲ್ಸಕ್ಕೆ ನಿಜವಾದ ಪ್ರಾಮುಖ್ಯತೆ ಇಲ್ದಿದ್ರೂ ಸುಮ್ನೆ ಒಂದಾದ ಮೇಲೆ ಒಂದು ಕೆಲ್ಸ ಮುಗಿಸ್ತೋ ಹೋಗೋದನ್ನೇ ನಾವು ಪ್ರಗತಿ ಅಂತ ಅನ್ಕೋಬಹುದು. ನಮಗೆ ಮಾರುಕಟ್ಟೆಗಳನ್ನ ಒಂದು ಫ್ಯಾಕ್ಟರಿಯ ಅಸೆಂಬ್ಲಿ ಲೈನ್ ತರ ನೋಡೋಕಿಷ್ಟ. ಎಲ್ಲವೂ ಕ್ರಮವಾಗಿ ಊಹಿಸಬಹುದಾದ ರೀತಿಯಲ್ಲಿ ನಡೆಯುತ್ತೆ ಅಂತ. ಆದ್ರೆ ವಾಸ್ತವದಲ್ಲಿ ಮಾರ್ಕೆಟ್ಗಳು ಒಂದು ದಟ್ಟವಾದ ಕಾಡಿನ ಹಾಗೆ, ಸಂಕೀರ್ಣ, ಅನಿರೀಕ್ಷಿತ ಮತ್ತು ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರ್ತವೆ. ಸರಿ, ಈ ನೇರವಾದ ದಾರಿಯ ಮೇಲಿನ ನಮ್ಮ ಪ್ರೀತಿ ನಿಜ ಜೀವನದಲ್ಲಿ ಹೇಗೆ ನಮ್ಗೆ ಬಲೆಯಾಗಿ ಪರಿಣಮಿಸುತ್ತೆ ಅಂತ ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಕೊಡಕಥೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವರೇ ಮೊಟ್ಟಮೊದಲ ಡಿಜಿಟಲ್ ಕ್ಯಾಮೆರಾವನ್ನ ಕಂಡುಹಿಡಿದಿದ್ದು. ಆದರೂ ಅವರು ತಮ್ಮ ಹಳೆಯ, ಹೆಚ್ಚು ಲಾಭ ತರುತ್ತಿದ್ದ ಫಿಲ್ಮ್ ಬಿಸ್ನೆಸ್ ಅನ್ನೇ ಕಾಪಾಡಿಕೊಳ್ಳೋಕೆ ನಿರ್ಧರಿಸಿದ್ರು. ಅಂದ್ರೆ ಭವಿಷ್ಯವನ್ನ ಅಪ್ಪಿಕೊಳ್ಳೋ ಬದಲು ಭೂತಕಾಲವನ್ನೇ ಇನ್ನಷ್ಟು ಉತ್ತಮಗೊಳಿಸೋಕೆ ನೋಡಿದ್ರು. ಇದೇ ನೋಡಿ ಅವರ ದುರಂತ. ಫಿಲ್ಮ್ ಬಿಸ್ನೆಸ್ ಅನ್ನ ಉತ್ತಮಗೊಳಿಸೋ ಅವರ ಪ್ಲಾನ್ ಪರ್ಫೆಕ್ಟ್ ಆಗ್ಬೇಕಾಯ್ತು. ಪ್ಲಾನ್ ಪ್ರಕಾರ ಅವರು ಯಶಸ್ಸು ಸಾಧಿಸಿದ್ರು. ಆದ್ರೆ ಹೊರಗಿನ ಜಗತ್ತು ಅಂದ್ರೆ ಪರಿಸರ ಡಿಜಿಟಲ್ಗೆ ಬದಲಾಗಿತ್ತು. ಹಾಗಾಗಿ ಯಶಸ್ಸು ಪ್ಲಾನ್ ಅನ್ನ ಹಿಂಬಾಲಿಸಿದ್ರೆ ವೈಫಲ್ಯ ಹೊರಗಿನ ಪರಿಸರವನ್ನ ಹಿಂಬಾಲಿಸಿತ್ತು. ಇದೇ ಕಥೆ ಬ್ಲಾಕ್ಬಸ್ಟರ್ದೂ ಕೂಡ. ಅವರು ತಮ್ಮ ರಿಟೇಲ್ ಸ್ಟೋರ್ಗಳನ್ನ ಹೆಚ್ಚಿಸೋ ಪ್ಲಾನ್ನಲ್ಲಿ ಭರ್ಜರಿ ಯಶಸ್ಸು ಕಂಡ್ರು. ಅವರ ಎಲ್ಲ ಡೇಟಾ, ಎಲ್ಲ ನಂಬರ್ಗಳು ಹೇಳ್ತಿದ್ದಿದ್ದು ಒಂದೇ: ಫಿಸಿಕಲ್ ಸ್ಟೋರ್ ಮಾಡೆಲ್ ಸೂಪರ್ ಆಗಿದೆ ಅಂತ. ಇಲ್ಲೂ ನೋಡಿ, ಅದೇ ಕಥೆ. ಅವರ ಪ್ಲಾನ್ ದೋಷರಹಿತವಾಗಿತ್ತು. ಆದರೆ ಹೊರಗಿನ ಪರಿಸರ ಡಿಜಿಟಲ್ ಸ್ಟ್ರೀಮಿಂಗ್ಗೆ ಬದಲಾದಾಗ ಅವರ ಆ ಇಡೀ ಪ್ಲಾನ್ ಅಪ್ರಸ್ತುತವಾಯಿತು. ಇದನ್ನ ಇಕಾರಸ್ ಪ್ಯಾಟರ್ನ್ ಅಂತ ಕರೀತಾರೆ. ಇದರ ಪ್ರಕಾರ ಸಂಸ್ಥೆಗಳು ತಮ್ಮ ವೀಕ್ನೆಸ್ಗಳಿಂದಾಗಿ ಬೀಳೋದಿಲ್ಲ, ಬದಲಾಗಿ ಅವರ ಅತಿ ದೊಡ್ಡ ಯಶಸ್ಸೇ ಅವರಿಗೆ ಮುಳುವಾಗುತ್ತೆ. ಯಾಕಂದ್ರೆ ಯಶಸ್ಸು ಕೆಲವು ನಡವಳಿಕೆಗಳನ್ನ ಗಟ್ಟಿ ಮಾಡುತ್ತೆ, ಆದ್ರೆ ಜಗತ್ತು ಬದಲಾದಾಗ ಅದೇ ನಡವಳಿಕೆಗಳು ಅವರ ಪತನಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಈ ನೇರ ದಾರಿಯ ಪ್ಲಾನ್ಗಳು ಒಂದು ಬಲೆ ಅನ್ನೋದಾದ್ರೆ ಇದಕ್ಕೆ ಪರ್ಯಾಯವಾದ್ರೂ ಏನು? ಪರಿಹಾರ ಏನಪ್ಪಾ ಅಂದ್ರೆ ನಮ್ಮ ಯೋಚನಾ ಕ್ರಮವನ್ನೇ ಬುಡದಿಂದ ಬದಲಾಯಿಸೋದು. ಇದಕ್ಕೆ ಅಡ್ಯಾಪ್ಟಿವ್ ನ್ಯಾವಿಗೇಷನ್ ಅಂತಾರೆ. ಅಂದ್ರೆ ಭವಿಷ್ಯವನ್ನ ಊಹಿಸೋಕೆ ಹೋಗೋ ಬದಲು ಅದನ್ನ ಅನ್ವೇಷಿಸ್ಬೇಕು ಅನ್ನೋ ಮನೋಭಾವ. ಈ ಹೊಸ ಆಟದ ಪುಸ್ತಕದಲ್ಲಿ 4 ಮುಖ್ಯ ಅಂಶಗಳಿವೆ. ಮೊದಲನೇದು ಫಲಿತಾಂಶ ಆಧಾರಿತ ಪ್ರಯೋಗ. ಅಂದ್ರೆ ಬರೀ ಕೆಲ್ಸ ಮುಗಿಸೋದಲ್ಲ, ಪ್ರತಿ ಹಂತದಲ್ಲೂ ಕಲಿತಾ ಹೋಗೋದು. ಎರಡನೇದು ನೈಜ ಆಯ್ಕೆಗಳ ಚಿಂತನೆ. ಅಂದ್ರೆ ದೊಡ್ಡ ದೊಡ್ಡ ಬದ್ಧತೆಗಳ ಬದಲು ಭವಿಷ್ಯದಲ್ಲಿ ಬೇರೆ ದಾರಿಗಳನ್ನ ತೆರೆದಿಡೋಕೆ ಸಣ್ಣ ಸಣ್ಣ ಹೂಡಿಕೆ ಮಾಡೋದು. ಮೂರನೇದು ದ್ವಂದ್ವ ಸಾಮರ್ಥ್ಯ. ಅಂದ್ರೆ ಇವತ್ತಿನ ಬಿಸ್ನೆಸ್ ಅನ್ನ ಚೆನ್ನಾಗಿ ನಡೆಸ್ತಾಲೇ ನಾಳಿನ ಅವಕಾಶಗಳಿಗೆ ಸಿದ್ಧರಾಗೋದು. ಮತ್ತು ಕೊನೆಯದಾಗಿ ಮಾಡ್ಯುಲರ್ ಆರ್ಕಿಟೆಕ್ಚರ್. ಅಂದ್ರೆ ಯಾವುದೇ ಆಘಾತಗಳನ್ನ ತಡೆಕೊಳ್ಳುವ ಮತ್ತು ಸುಲಭವಾಗಿ ಬದಲಾಯಿಸಬಹುದಾದ ಸಿಸ್ಟಮ್ಗಳನ್ನ ನಿರ್ಮಿಸೋದು. ಈ ಸ್ಲೈಡ್ ನೋಡಿ. ಹಳೇ ಯೋಚನೆಗೂ ಹೊಸ ಯೋಚನೆಗೂ ಇರೋ ವ್ಯತ್ಯಾಸ ಎಷ್ಟು ಕ್ಲಿಯರಾಗಿ ಕಾಣಿಸ್ತುತ್ತೆ.
ಹಳೆ ಪ್ಲಾನಿಂಗ್ನಲ್ಲಿ ಪ್ಲಾನ್ಗಳಂದ್ರ ಬದ್ಧತೆಗಳು, ಆದರೆ ಹೊಸ ವಿಧಾನದಲ್ಲಿ ಅವು ಕೇವಲ ಪರೀಕ್ಷಿಸಬೇಕಾದ ಕಲ್ಪನೆಗಳು. ಕಂಟ್ರೋಲ್ ಅಂದ್ರೆ ನಿಖರವಾಗಿ ಭವಿಷ್ಯ ಹೇಳೋದಲ್ಲ, ಬದಲಾಗಿ ಎಷ್ಟು ಬೇಗ ನಾವು ಪ್ರತಿಕ್ರಿಯಿಸ್ತೀವಿ ಅನ್ನೋದು. ಇದರ ಅರ್ಥ ಏನ್ ಗೊತ್ತಾ? 5 ವರ್ಷಗಳ ದೊಡ್ಡ ದೊಡ್ಡ ಕಠಿಣವಾದ ಪ್ಲಾನ್ಗಳನ್ನ ಬಿಟ್ಟು 5 ವಾರಗಳ ಸಣ್ಣ ಸಣ್ಣ ಕ್ರಿಯಾತ್ಮಕ ಸೈಕಲ್ಗಳಲ್ಲಿ ಕೆಲಸ ಮಾಡೋದು. ಯಾಕಂದ್ರೆ ಇವತ್ತಿನ ಜಗತ್ತಿನ ವೇಗಕ್ಕೆ ನಾವು ಮ್ಯಾಚ್ ಆಗ್ಲೇಬೇಕು. ಆದ್ರೆ ಈ ಹೊಸ ಪ್ಲೇಬುಕ್ ಇದ್ರೆ ಮಾತ್ರ ಸಾಕಾಗಲ್ಲ. ಅದನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತರೋಕೆ ಒಂದು ಹೊಸ ರೀತಿಯ ನಾಯಕತ್ವದ ಮನಸ್ಥಿತಿ ಕೂಡ ಬೇಕು. ಇಲ್ಲಿ ಅತಿ ಮುಖ್ಯವಾದ ಬದಲಾವಣೆ ಅಂದ್ರೆ ನಾಯಕತ್ವದ ಪಾತ್ರದಲ್ಲೇ ಆಗ್ಬೇಕಿರೋದು. ನಾಯಕ ಅಂದ್ರೆ ಎಲ್ಲದಕ್ಕೂ ಉತ್ತರ ಇರೋರಲ್ಲ, ಬದಲಿಗೆ ಉತ್ತರಗಳನ್ನ ಕಂಡುಹಿಡಿಯೋಕೆ ಸರಿಯಾದ ಸಿಸ್ಟಮ್ ಕಟ್ಟೋರು. ಅವರೊಬ್ಬ ಸಂಚರಣ ವಾಸ್ತುಶಿಲ್ಪಿಯಾಗ್ಬೇಕು. ಇದಕ್ಕೆ ಕೆಲವು ಮಾನಸಿಕ ಬದಲಾವಣೆಗಳು ಬೇಕೇ ಬೇಕು. ಅನಿಶ್ಚಿತತೆಯನ್ನ ಒಪ್ಕೊಳ್ಳೋದು, ಸ್ವಲ್ಪ ಅವ್ಯವಸ್ಥೆ ಇದ್ರೂ ಸಹಿಸ್ಕೊಳ್ಳೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನೇ ಸರಿ ಅನ್ನೋ ಹಠವನ್ನ ಬಿಡೋದು. ಒಂದು ಪ್ಲಾನ್ ವರ್ಕ್ ಆಗ್ತಿಲ್ಲ ಅಂದಾಗ ಅದನ್ನ ಒಪ್ಕೊಳ್ಳೋ ನಮ್ರತೆ ಇರ್ಬೇಕು. ಈ ಮಾತನ್ನೊಮ್ಮೆ ನೋಡಿ. ಹಠಮಾರಿಗಳಾಗಿ ತಪ್ಪು ಮಾಡುವುದಕ್ಕಿಂತ ಬೇಗನೆ ತಪ್ಪು ಮಾಡುವುದು ಅಗ್ಗ. ನಿಜ ಅಲ್ವಾ? ಇವತ್ತಿನ ಈ ಅಸ್ಥಿರ ಜಗತ್ತಿನಲ್ಲಿ ಬೇಗ ತಪ್ಪು ಮಾಡಿ ಅದರಿಂದ ಕಲಿಯೋದು ಕೇವಲ ಒಂದು ಒಳ್ಳೆ ಗುಣವಲ್ಲ, ಅದೊಂದು ಲಾಭದಾಯಕ ಬಿಸ್ನೆಸ್ ಸ್ಟ್ರಾಟಜಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಿಮ್ಮ ಕಾರ್ಯತಂತ್ರ ಒಂದು ಹಳೆಯ ಬದಲಾಗದ ಮ್ಯಾಪ್ ತರ ಇದೆಯಾ, ಅಥವಾ ರಿಯಲ್ ಟೈಮ್ನಲ್ಲಿ ದಾರಿ ತೋರಿಸುವ ಒಂದು ಆಧುನಿಕ GPS ನ್ಯಾವಿಗೇಷನ್ ಸಿಸ್ಟಮ್ ತರ ಇದೆಯಾ? ಮ್ಯಾಪ್ ಹಳೆಯದಾಗುತ್ತೆ, ಆದ್ರೆ ನ್ಯಾವಿಗೇಷನ್ ಸಿಸ್ಟಮ್ ಯಾವಾಗ್ಲೂ ಹೊಸ ದಾರಿಗಳನ್ನ ಹುಡುಕುತ್ತಲೇ ಇರುತ್ತೆ. ಯೋಚನೆ ಮಾಡಿ.